ಗುಲಾಬಿ ರಸದ ದ್ರಾವಣ. ಇದು ಕೆಂಪು ಬಣ್ಣಕ್ಕೆ ತಿರುಗಿಸಿದೆ, ಆದ್ದರಿಂದ ಇದು ಆಮ್ಲೀಯ ಗುಣವನ್ನು ಹೊಂದಿದೆ. ಇದು ಕೆಂಪು ಬಣ್ಣಕ್ಕೆ ತಿರುಗಿಸಿದೆ, ಆದ್ದರಿಂದ ಇದು ಆಮ್ಲೀಯ ಗುಣವನ್ನು ಹೊಂದಿದೆ. ಇದು ಯಾವುದೇ ಬಣ್ಣವನ್ನು ಬದಲಾಯಿಸಿಲ್ಲ, ಆದ್ದರಿಂದ ಇದು ಆಮ್ಲೀಯ ಗುಣವನ್ನು ಹೊಂದಿಲ್ಲ, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿಲ್ಲ. ಇದು ಅಡುಗೆ ಸೋಡಾದ ದ್ರಾವಣ. ಇದನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸಿದೆ, ಆದ್ದರಿಂದ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಇದು ಡಿಟರ್ಜೆಂಟ್ ಪೌಡರ್. ಇದನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸಿದೆ, ಆದ್ದರಿಂದ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಈಗ Thank you, Anita.